ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ವತಿಯಿಂದ ಕಿಮ್ಸ್ ಡಯಾಬಿಟಿಸ್ ಅಪ್ಡೇಟ್ 2021-22ರ ಕಾರ್ಯಕ್ರಮ ನಡೆಯಿತು. ವಿಶ್ವ ಮಧುಮೇಹ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಣಚೂರು ಸಂಸ್ಥೆಯ ಚೇರ್ಮನ್ ಹಾಜಿ ಕಣಚೂರು ಮೋನು ಅವರು, ಕಲಿಕೆಗೆ ಅಂತ್ಯ ಎಂಬುದಿಲ್ಲ, ಎಷ್ಟೇ ಕಲಿತರೂ ಅದು ಆರಂಭ ಅಷ್ಟೇ ಎಂದರು. ನಮ್ಮ ಜಿಲ್ಲೆಯವರಾದ ಬಿಎಂ ಹೆಗ್ಡಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು. ಅವರಿಗೆ ಯಾತಕ್ಕಾಗಿ ಪ್ರಶಸ್ತಿ ಸಿಕ್ಕಿತ್ತು, ಅವರು ಮಾಡಿದ ಸಾಧನೆ ಏನು ಎಂಬುದನ್ನು ಯುವ ವೈದ್ಯರು ಮನಗಾಣಬೇಕು ಹಾಗೂ ಈ ರೀತಿಯಾದ ಸೇವೆಯನ್ನ ಸಮಾಜಕ್ಕೆ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಅತ್ಯಂತ ಗೌರವದಿಂದ ಪ್ರಪಂಚದ ಜನತೆ ಕಾಣ್ತದೆ ಡಾಕ್ಟರ್ಗಳ ಸಮೂಹವನ್ನು. ಹಿಂದೆಲ್ಲ ದೇವರ ಸಮಾನ ಅಂತ ಹೇಳಿ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿಯೆಲ್ಲ ಇತ್ತು ನಮ್ಮ ಚಿಕ್ಕ ಕಾಲದಲ್ಲಿ. ನನ್ನ ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಮಂಗಳೂರಿನಲ್ಲಿ ವೆನ್ಲಾಕ್ ಇದ್ದೋ ಇಲ್ವೋ ನನಗೆ ನೆನಪಿಲ್ಲ, ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿತ್ತು ಡಾಕ್ಟರ್ ಮೋಡಿ ಅವರ ಹತ್ರ. ಆವಾಗ ನಾವೆಲ್ಲ ನಮ್ಮ ಎದುರಿಗೆ ಎಷ್ಟೋ ಜನ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನನ್ನ ತಾಯಿಯನ್ನು ಉಳಿಸ್ಕೊಡಿ, ನನ್ನ ಅಕ್ಕನ್ನು ಉಳಿಸ್ಕೊಡಿ, ನನ್ನ ತಂದೆಯನ್ನು ಉಳಿಸ್ಕೊಡಿ ಅಂತ ಹೇಳುವ ಆ ಒಂದು ನೋಟವನ್ನು ನಾವು ನೋಡಿದವರು. ಈಗ ಆ ಪದ್ಧತಿ ಇಲ್ಲ, ಅದು ಸಾಮಾನ್ಯವಾಗಿ ಕಮ್ಮಿಯಾಗಿದೆ. ಆದರೆ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯುವ ಜನಾಂಗಕ್ಕೆ 2 ದಿವಸ ಮುಂಚೆ ಗಾಲಿ ಕುರ್ಚಿಯಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತ ಹೇಳಿದರೆ ತಪ್ಪಾಗಲಾರದು ಡಾಕ್ಟರ್ BM ಹೆಗ್ಡೆ ಅವರು ಈ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳಿಂದ ತಗೊಂಡರು. ಬಳಿಕ ಮಾತನಾಡಿದ ಸಂಸ್ಥೆಯ ಡೀನ್ ಡಾಕ್ಟರ್ HS ವಿರೂಪಾಕ್ಷ ಅವರು, ಮಧುಮೇಹವನ್ನು ನಿಯಂತ್ರಿಸಲು ಯಾವ ರೀತಿಯ ಜೀವನ ಶೈಲಿ ನಡೆಸಬೇಕು, ಏನನ್ನ ತಿನ್ನಬೇಕು, ಹೇಗೆ ತಿನ್ನಬೇಕು ಎಂಬ ಬಗ್ಗೆ ಮಾಹಿತಿಯನ್ನ ನೀಡಿದರು. Quantitate the blood glucose and also they have introduced a marker, long time marker, glycemic indicator, that is HbA1c, the glycosylated hemoglobin. And also they have introduced the short term, the long term and the fast acting insulins along with the various oral hypoglycemics to control the diabetes. And also the currently employed new generation of oral medications such as DPP-4, SGLT2 that are being administered to manage diabetes. Of course we have also the wearable infusion pumps, insulin pen, etc. that have been invented and introduced to manage this particular disease. In spite of all these technological and therapeutic advancements, access to, I would like to tell you the theme of this World Diabetes Day later. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರಹಿಮಾನ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವಿದಾಸ್ ಶೆಟ್ಟಿ, ಸಿಒ ಡಾಕ್ಟರ್ ರೋಹನ್ ಮೊನಿಸ್, ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದೇವದಾಸ್ ರೈ, ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ, ಡಾಕ್ಟರ್ ಪ್ರೀತಿಕಾ, ಡಾಕ್ಟರ್ ಸಮೀರ್, ಡಾಕ್ಟರ್ ನರಸಿಂಹ ಶಾಸ್ತ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ದಳಕಟ್ಟೆ.